ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಕ್ಕಳ ಲಂಚ್ ಬಾಕ್ಸಿಗೆ ರೆಸಿಪಿ ಹೇಳ್ತಾ ಇದ್ದೀನಿ. ಇಲ್ಲಿ ಮಕ್ಕಳು ನಾವೇನೇ ಕಟ್ಟಿದ್ರು ಉಳಿಸ್ಕೊಂಬರ್ತಾರ ಅಥವಾ ತಿನ್ನೋದಿಲ್ಲ, ಅರ್ಧ ತಿಂತಾರ, ಬರೀ ಇದೇ ಕಂಪ್ಲೇಂಟ್ಸ್ ಆಗ್ತಾವೆ. ಆದ್ದರಿಂದ ಇವತ್ತು ನಾನು ಅವರು ಎಲ್ಲನೂ ಖಾಲಿ ಮಾಡಬೇಕು ಮತ್ತು ಹೆಲ್ತಿಯಾಗಿಯೂ ಇರಬೇಕು ಅನ್ನೋ ಲಂಚ್ ಬಾಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನನ್ನ ಮಗನಿಗೆ ಕಟ್ತಾ ಇರೋ ಲಂಚ್ ಬಾಕ್ಸ್ ಇದು. ಇಲ್ಲಿ ನಾನು ರೊಟ್ಟಿ ಮತ್ತು ಮೊಳಕೆ ಒಡಿಸಿದಂಥ ಕಾಳುಗಳು ಮತ್ತು ಮೊಸರು, ಸ್ವಲ್ಪ ಅನ್ನ. ನೀವು ಮೊಸರು ತಿನ್ನಲ್ಲ ಅಂತಂದರೆ ನೀವು ಚಿತ್ರಾನ್ನ ಯಾವುದಾದ್ರೂ ವೆರೈಟಿ ಸ್ವಲ್ಪ ಮಾಡಿ ಕಟ್ಟಿದರೆ ನಡಿತೈತಿ. ಮಕ್ಕಳು ಏನು ಮಾಡ್ತಾರೆ, ಬರೀ ರೊಟ್ಟಿನೋ ಅಥವಾ ಚಪಾತಿನೋ ತಿಂದರೆ ಹೊಟ್ಟೆ ತುಂಬಲ್ಲ. ಸ್ವಲ್ಪ ಒಂದೆರಡು ತುತ್ತಾದರೂ ಅನ್ನ ಇರಬೇಕು. ಅದು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ, ಬರ್ರಿ. ಇಲ್ಲಿ ನಾನು ಹಿಂದಿನ ದಿನವೇ ಮಡಿಕೆ ಕಾಳನ್ನು ನೆನೆ ಹಾಕಿ ಮೊಳಕೆ ಬರೆಸಿದ್ದೆ. ಅದ್ರ ಜೊತೆ ಅದರ ರಾತ್ರಿಯೇ ನಾನು ಒಂದಿಷ್ಟು ಶೇಂಗಾವನ್ನು ನೆನೆ ಹಾಕಿದ್ದೆ. ಈ ಥರ ಮೊಳಕೆ ಬರಬೇಕು ಅಂದರೆ ಮಕ್ಕಳಿಗೂ ಹೆಲ್ತಿಯಾಗಿರುತ್ತೆ. ಮತ್ತು ಒಂದೆರಡು ಮೂರು ಆಗುವಷ್ಟು ಸೌತೆಕಾಯನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ನೋಡಿ ಈ ಥರ ನೆನಿಬೇಕು. ಶೇಂಗಾನು ಎರಡನ್ನೂ ಮಿಕ್ಸ್ ಮಾಡಬೇಡ್ರಿ. ಮಡಿಕೆ ಕಾಳು ಮತ್ತು ಶೇಂಗಾನ ಸಪ್ರೇಟಾಗಿ ನೆನೆ ಇಡಬೇಕು. ಇಲ್ಲಿ ನಾವು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕಬೇಕು. ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕಿ, ಉಳ್ಳಾಗಡ್ಡಿ ಹಾಕಿದರೆ ಟೇಸ್ಟ್ ಆಗೋಲ್ಲ, ಈರುಳ್ಳಿ. ಅದರಿಂದ ನಾನು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ. ಇಲ್ಲಿ ನಾವು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, ಒಂದು ಚಿಟಿಕೆ, ಅರ್ಧ ಚಮಚ ಅಂದರೂ ಅರ್ಧ ಚಮಚ ಅಲ್ಲ, ಸೊ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ, ಅದರಷ್ಟೇ ಗರಂ ಮಸಾಲ. ಭಾಳ ಹೆಲ್ತಿಯಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಹೊಳು ಬರದಲೇ ಟಿಫಿನ್ನು ಖಾಲಿಯಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಒಂದು ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ. ಇದು ನಾನು ಖಾರ ಇಲ್ಲ, ಮಕ್ಕಳು ಲಂಚ್ ಬಾಕ್ಸಿಗೆ ಅಂತ ಮಾಡ್ತಾ ಇರೋದ್ರಿಂದ ಇದು ಖಾರ ಇಲ್ಲ. ಆದ್ದರಿಂದ ನಾನು ಒಂದು ಚಮಚ ಹಾಕ್ತಾಯಿದ್ದೀನಿ. ಖಾರ ಇತ್ತು ಅಂದ್ರೆ ಒಂದು ಅರ್ಧ ಚಮಚ ಹಾಕಿ, ಮಕ್ಕಳು ಖುಷಿಯಿಂದ ತಿಂತಾರೆ ಅಂತ ಮಾಡ್ತಾ ಇರೋದು. ಇಲ್ಲಿ ನಾನು ಸ್ವಲ್ಪ ಕರಿಬೇವನ್ನು ಸ್ವಲ್ಪ ಕಟ್ ಮಾಡಿ ಹಾಕಬೇಕು. ನಾನು ಹಂಗೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ ನಾನು ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಸಣ್ಣಗೆ ಹೆಚ್ಚಿದಂಥ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಏನು ಮಾಡ್ಬೇಕಂದ್ರೆ ಪೂರಿ ಸಣ್ಣಗೆ ಹೆಚ್ಚಿರ್ಬೇಕು, ಅವ್ರಿಗೆ ನೋಡೋಕ್ಕೂ ಸಿಗಬಾರ್ದು, ಅದು ಆ ಥರ ಸಣ್ಣಗೆ ಹೆಚ್ಚಿರ್ಬೇಕು. ಇದು ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ತಾರೆ, ನಾನು ಅದನ್ನ ಹಾಕೋದಿಲ್ಲ. ಆದ್ದರಿಂದ ನಾನು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ತೀನಿ. ಇಲ್ಲಿ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಬೇಕು. ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು. ಇಲ್ಲ ಹಸಿ ಇದ್ದು ಅಂತಂದ್ರೆ ತಿನ್ನೋಕೆ ಬಾಯೊಳಗೆ ಚೆನ್ನಾಗಿ ರುಚಿ ಅನಿಸಲ್ಲ, ಸ್ವಲ್ಪ ಚಟ್ಪಟ ಅನ್ಬೇಕದು. ಇದಾದಮೇಲೆ ಸ್ವಲ್ಪ ಏನು ಸೌತೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಚೆನ್ನಾಗಿ ಸೌತೆಕಾಯನ್ನು ಕಟ್ ಮಾಡಬೇಕು, ಅವನ್ನ ಹಾಕಬೇಕು ಎಣ್ಣೆ ಒಳಗೆ. ಇಲ್ಲಿ ನಾನು ಒಟ್ಟು ನೀರನ್ನು ಮುಟ್ಟಿಸ್ತಾ ಇಲ್ಲ ಇದಕ್ಕೆ, ಇವಾಗಂತೂ ಹಾಕಿಲ್ಲ. ಸ್ವಲ್ಪ ಸಣ್ಣಗೆ ಹೆಚ್ಚಿದಂಥ ಒಂದೆರಡು ಸೌತೆಕಾಯನ್ನು ಕಟ್ ಮಾಡಿ ಹಾಕಿ ಕಳಿಸ್ಬೇಕು. ಒಂದು ಸ್ವಲ್ಪ ಬಾಡಿಸ್ಬೇಕು ಇದ್ರೊಳಗೆ, ಎಣ್ಣೆ ಒಳಗೆ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ಹಾಗೆ ವಿಡಿಯೋನ ನೋಡಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಎಣ್ಣೆ ಒಳಗೆ ಬಾಡಿಸಿದ ನಂತರ ನಾವೇನೆಲ್ಲ ಮಸಾಲೆ ಮಡಿಕೆ ಕಾಳು ಮೇಲೆ ಹಾಕಿದ್ವಲ್ಲ ಅದೆಲ್ಲವನ್ನು ಸೇರಿಸ್ಬೇಕು ಇದಕ್ಕೀಗ. ಭಾಳ ಅಂದರೆ ಭಾಳ ಹೆಲ್ತಿನೂ ಹೌದು, ಇದು ರುಚಿಕರನೂ ಹೌದು. ನೀವು ಇದ್ರ ಜೊತೆ ರೊಟ್ಟಿ ಮಾಡಲ್ಲ ಅಂದರೆ ಚಪಾತಿ ಮಾಡ್ಬೋದು. ನಮ್ಮ ಮಕ್ಕಳಿಗೆ ರೊಟ್ಟಿ ಆಗಿ ಬರಲ್ಲ ಅಂತಂದರೆ ಚಪಾತಿ ಮಾಡಿಕೊಡ್ಬೋದು. ಇಲ್ಲ ಚಪಾತಿನೂ ತಿನ್ನಲ್ಲ ಅನ್ನೋರಿಗೆ ಅನ್ನದೊಳಗೆ ಇದನ್ನು ಮಾಡಿಕೊಡ್ಬೋದು. ನೀವು ಅನ್ನದೊಳಗೆ ನಾನು ನನ್ನ ಮಗನಿಗೆ ಮೊಸರು ಹಾಕ್ತಾಯಿದ್ದೆ, ಮೊಸರು ಬೇಡ ಅಂತಂದರೆ ಇದನ್ನೇ ಕಲಿಸ್ಕೊಡ್ಬೋದು, ಟೇಸ್ಟ್ ಆಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಎಲ್ಲವನ್ನು ಕಲಿಸ್ಬೇಕು. ಇಲ್ಲಿ ನೀರು ಹಾಕಬೇಡ್ರಿ, ಹಾಗೆ ಕಲಸಿ. ಫಸ್ಟಿಗೆ ನೀರು ಹಾಕಿದರೆ ಟೇಸ್ಟ್ ಹೋಗಿಬಿಡುತ್ತೆ.
ಮತ್ತು ಜಾಸ್ತಿ ಎಣ್ಣೆನೂ ಬಳಸಿಲ್ಲ ನಾನಿಲ್ಲಿ. ಭಾಳ ಹೆಲ್ತಿ ರೆಸಿಪಿ ಇದು. ಮಕ್ಕಳು ಲಂಚ್ ಬಾಕ್ಸಿಗಂತೂ ಭಾಳ ಖುಷಿಯಿಂದ ತಿಂತಾರೆ ಇದನ್ನು. ಬೇಕಾದ್ರೆ ಒಮ್ಮೆ ಮಾಡಿ ನೋಡಿ. ಚೆನ್ನಾಗಿರುತ್ತೆ. ಇದನ್ನು ಒಂದು 5 ಅಥವಾ 10 ನಿಮಿಷ ಒಂದು ಸ್ವಲ್ಪ ಸಣ್ಣ ಉರಿ ಒಳಗೆ ಇಟ್ಟು ಬೇಯಿಸ್ಬೇಕು. ಜಾಸ್ತಿ ಉರಿ ಇರಬಾರ್ದು, ಫ್ಲೇಮ್ ಕಡಿಮೆ ಇರಬೇಕು. ಇದಕ್ಕೆ ಸ್ವಲ್ಪ ನೀವು ಗುರೆಳ್ ಪುಡಿ, ಹಸಿ ಅಂದ್ರೆ ಹುರಿದಿಟ್ಟಿರುವಂಥ ಪುಡಿ ಮಾಡಿರುವಂಥ ಗುರೆಳ್ ಪುಡಿ. ನೀವು ಗುರೆಳ್ ಪುಡಿ ಇಲ್ಲ ಅನ್ನೋರು ಆಪ್ಷನಲ್ ಇದು, ನೀವು ಬೇಕಿದ್ರೆ ಹಾಕ್ಬೋದು, ನಡಿತೈತಿ. ನಾನು ಚೆನ್ನಾಗಿ ಒಂದು ಸ್ವಲ್ಪ ರುಚಿ ಬರಲಿ ಅಂತ ಹಾಕಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಶೇಂಗಾ ಪುಡಿ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಟೇಸ್ಟ್ ಆಗಲ್ಲ ಇದು. ಇತ್ತಂದರೆ ಗುರೆಳ್ ಪುಡಿ ಹಾಕಿ, ಇಲ್ಲಾಂದರೆ ಬೇಡ. ಇಷ್ಟಾದರೆ ಸಾಕು. ಈಗ ಲಂಚ್ ಬಾಕ್ಸಿಗೆ ನೋಡಿರಿ ನನ್ನ ಮಗಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಕಾಳುಗಳನ್ನು ಹಾಕಿ ಸ್ವಲ್ಪ ಮೇಲೆ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಅಂದರೆ ತುಂಬ ಇಷ್ಟ ಅವನಿಗೆ, ಆದ್ದರಿಂದ ಮೊಸರು ಹಾಕ್ತಾಯಿದ್ದೀನಿ. ನೀವು ಮೊಸರು ಬೇಡ ಅಂದ್ರೆ ಹಾಗೆ ಹಾಕ್ಬೋದು. ಅದ್ರ ಜೊತೆ ನೆಂಚ್ಕೊಳ್ಳೋಕೆ ಏನರ ಒಂದೆರಡು ಉಪ್ಪಿನಕಾಯಿ ಅದನ್ನು ಇಡ್ಬೋದು. ಸ್ವಲ್ಪ ಅನ್ನ, ಯಾಕಂದರೆ ಬರೀ ರೊಟ್ಟಿ ತಿಂದರೆ, ಸ್ವಲ್ಪ ಚಪಾತಿ ತಿಂದರೆ ಹೊಟ್ಟೆ ತುಂಬಲ್ಲ. ಮೇಲೆ ಒಂದೆರಡು ತುತ್ತಾದರೂ ಅನ್ನ ಉಂಡ್ರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಅವ್ರಿಗೂ ಖುಷಿಯಾಗಿರುತ್ತೆ. ಈ ಥರ ಅನ್ನವನ್ನು ಹಾಕಿ ನೀವು ಅದ್ರ ಮೇಲೆ ಪಲ್ಯನೂ ಹಾಕ್ಬೋದು. ನೀವು ಮೊಸರು ಉಣ್ತಾರ ಅಂತಂದ್ರೆ ಮೊಸರನ್ನು ಹಾಕ್ಬೋದು, ನಿಮ್ಮ ಆಪ್ಷನಲ್. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಮಕ್ಕಳು ಒಂದೊಂದು ಇಷ್ಟಪಡ್ತಾರೆ, ಒಂದೊಂದು ಇಷ್ಟಪಡಲ್ಲ. ಆದ್ದರಿಂದ ನಿಮ್ಗೆ ಯಾವುದು ಅನಿಸುತ್ತೋ ಅದನ್ನ ಹಾಕಿ. ನಾನಿಲ್ಲಿ ಅವನಿಗೆ ಮೊಸರು ಮೇಲೆ ಸ್ವಲ್ಪ ಸಣ್ಣಗೆ ಉಪ್ಪನ್ನು ಉದುರಿಸಿ ಕಲಿಸ್ಕೊಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ತಂಪೂ ಆಗುತ್ತೆ ದೇಹಕ್ಕೆ ಮೊಸರು. ಇಲ್ಲಿ ನಾನು ಪಾಕೆಟ್ ಮೊಸರು ಬಳಸ್ತಾ ಇಲ್ಲ, ಯಾಕಂದ್ರೆ ನಮ್ಮ ಮನೆಯಲ್ಲೇ ಮೊಸರು ಮಾಡೋದ್ರಿಂದ, ಆಕಳ ಇರೋದ್ರಿಂದ ನಾನು ಅದನ್ನೇ ಹಾಕ್ತಾಯಿದ್ದೀನಿ. ಅದರಿಂದ ನೀವು ಪಾಕೆಟ್ ಮೊಸರು ತಿನ್ನಲ್ಲ ಅನ್ನೋರು ಮೇಲೆ ಪಲ್ಯ ಹಾಕಿದರೆ ನಡೆಯುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಾಡಿಕೊಟ್ರೆ ಏನೂ ಖಾಲಿ ಉಳಿಸಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಬಂದಿರ್ತಾರೆ ಮಕ್ಕಳು. ಈ ಥರ ಮಾಡಿಕೊಡಿ, ಹೆಲ್ತಿಯಾಗಿಯೂ ಇರುತ್ತೆ. ನೋಡಿ, ಆಯ್ತು ಇಷ್ಟೇ. ಮೇಲೆ ಒಂದು ರೊಟ್ಟಿ ಸಣ್ಣಾಗಿ ಹರಿದು ಹಾಕಿರುವಂಥ ರೊಟ್ಟಿ ನೋಡಿ, ಈ ಥರ ಹಾಕಿ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಹಾಕಿಕೊಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ರೀ, ಇದೊಂದು ರಿಕ್ವೆಸ್ಟ್ ಅಂದ್ಕೊಂಡ್ರೂ ಪರವಾಗಿಲ್ಲ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ವೀಡಿಯೋ ನೋಡ್ತಿದ್ದೀರ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ನನಗೂ ಹೆಲ್ಪ್ ಆಗುತ್ತೆ. ಇನ್ನಷ್ಟು ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ನೋಡಿ, ಈ ಥರ ಮಾಡಿಕೊಡಿ ಲಂಚ್ ಬಾಕ್ಸಿಗೆ. ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಇದನ್ನು ಮಾಡಿ ರೆಸಿಪಿ ಮಾಡಿ ನೋಡಿ, ಖಾಲಿ ಆಗುತ್ತೆ ಬಾಕ್ಸ್. ಧನ್ಯವಾದಗಳು ಫ್ರೆಂಡ್ಸ್.